ವಿರಾಮದ ನಂತರ ಮತ್ತೆ ಸ್ವಾಗತ. ವೀಕ್ಷಕರೇ, ಈ ಒಂದು ಚರ್ಚೆಯನ್ನ ಮುಂದುವರಿಸ್ತಾ ಗುರುಗಳೇ, ಗ್ರಹಣದ ಗೋಚಾರ ಯಾವ್ಯಾವ ಒಂದು ಮನೆಗಳಲ್ಲಿ ಯಾವ್ಯಾವ ಗ್ರಹಗಳು ಇರುತ್ತೆ, ಅದರ ಜಲಕಂಟಕ ಭೂಕಂಟಕದ ಬಗ್ಗೆ ತಾವು ಹೇಳ್ತಿದ್ವಿ. ಅದನ್ನ ಮುಂದುವರಿಸೋದಾದ್ರೆ ಗುರುಗಳೇ, ಜಲಕಂಟಕದಿಂದ ಎಂಥ ಹಾನಿಗಳು ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ ಉಂಟಾಗಬಹುದು, ಜನರು ಹೇಗೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ? ನೋಡಿ, ಅವಶ್ಯಕವಾಗಿ ಇದು ಗ್ರಹಣ ವಿಚಾರ ಅಂತ ಬಂದಾಗ ನಾವು ಈ ಗ್ರಹಚಾರ ಫಲ ತುಂಬ ಇಂಪಾರ್ಟೆಂಟ್, ಪ್ರಾಮುಖ್ಯತೆ ಅಂತ ಹೇಳ್ತಾರೆ. ನಾನು ಏನಕ್ಕೆ ಈ ಜಲಕಂಠ ಅಥವಾ ಈಗ ಏನು ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗ್ತಾ ಇದೆ ಅಂದರೆ, ನೇರ ದೃಷ್ಟಿ ಇದೆ, ವಕ್ರ ಶನಿ ಇದೆ, ಆ 6ನೇ ಮನೆಯಲ್ಲಿ ಈ ಕುಜಗ್ರಹನ ಒಂದು ದೃಷ್ಟಿಯಿಂದ ಏನಾಗ್ತದೆ, 6ನೇ ಮನೆ ದುಸ್ಥಾನ ಅದು. ಅದರಿಂದ ಯಾಕಂದ್ರೆ ಯಾರೇ ಜಾತಕದಲ್ಲಿ 6ನೇ ಮನೆ ನೀಚ ಗ್ರಹಗಳಿತ್ತು ಅಂದ್ರೆ ತುಂಬ ತೊಂದರೆಗಳನ್ನ ಅನುಭವಿಸ್ತಾರೆ. ಆರೋಗ್ಯ ಸಮಸ್ಯೆಗಳಾಗ್ಬೋದು ಅಥವಾ ಯಾವುದೇ ಏಳಿಗೆಗಳು ಆಗ್ತಾ ಇರಲ್ಲ, ಈ ರೀತಿ ತೊಂದರೆಗಳನ್ನು ನಾವು ಎದುರಿಸ್ತಾರೆ. ಹಾಗಾಗಿ ಈಗ 6ನೇ ಮನೆಯ ಭೂತತ್ವ ರಾಶಿ ಆಗಿರೋದ್ರಿಂದ ಅದರಲ್ಲಿ ನೀಚಗ್ರಹಣ ಶನಿಯ ದೃಷ್ಟಿ ಕೂಡ ಇರೋದ್ರಿಂದ ಈಗ ಭೂಮಿಗೆ ಸಂಬಂಧಪಟ್ಟಂಥದ್ದು ಶನಿ ಜಲತತ್ವ ರಾಶಿಯಲ್ಲಿ ಇರೋದ್ರಿಂದ ಈ ಜಲಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುತ್ತೆ. ನಾನು ಹೇಳಿದೆ, ಇನ್ನು 3ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಡಿಜಿಟಲ್ ಮಾಧ್ಯಮ ಆಗ್ಬೋದು, ಬೆಳವಣಿಗೆ ಆಗುತ್ತೆ. ಇನ್ನು ನೋಡಿ, 4ನೇ ಮನೆಯಲ್ಲಿ ಶುಕ್ರ ಗ್ರಹ ಇದೆ, ತುಂಬಾ ಇಂಪಾರ್ಟೆಂಟ್. ಇದನ್ನು ಕೂಡ ತಿಳ್ಕೊಳ್ಬೇಕು. ಯಾಕಂದ್ರೆ ಗ್ರಹಚಾರ ಫಲದಲ್ಲಿ ಏನೆಲ್ಲಿದೆ ಅದ್ರ ಮೇಲೆ ನಾವು ಒಂದು ಪ್ರೆಡಿಕ್ಷನ್ ಮಾಡಬೇಕಾಗುತ್ತೆ. ಇನ್ನು ಮೇಷರಾಶಿಯಿಂದ ಲಗ್ನದಿಂದ ನಾವು 4ನೇ ಮನೆ ನೋಡಿದಾಗ ಶುಕ್ರ ಗ್ರಹ ಇರೋದ್ರಿಂದ ಜಲತತ್ವ ರಾಶಿಯಲ್ಲಿ ಶುಕ್ರ ಗ್ರಹ ಇರೋದು ಏನು ಅನುಕೂಲಗಳು ಅಥವಾ ಅನಾನುಕೂಲಗಳು ಏನಾಗ್ಬೋದು, ಜಲತತ್ವ ಕೆಲವೊಂದು ತೊಂದರೆಗಳನ್ನು ನಾವು ಎದುರಿಸಬೇಕು. ಶುಕ್ರ ಏನಾಗುತ್ತೆ, ಶತ್ರು ಮನೆಯಲ್ಲಿ, ಚಂದ್ರನಿಗೆ ಶುಕ್ರನಿಗೆ ಅದು ಮಿತ್ರತ್ವ ಇಲ್ಲ, ಶತ್ರುತ್ವ ಇರುತ್ತೆ. ಯಾಕಂದ್ರೆ ಶುಕ್ರ ಗ್ರಹ ನಾವು ತಿಳ್ಕೊಳ್ಬೇಕು. ನಿಮ್ಮ ಟಿವಿ ಸ್ಕ್ರೀನ್ ಬರ್ತಾ ಇರುತ್ತೆ. ಈ ಶುಕ್ರ ಗ್ರಹ ಎಲ್ಲಿರುವಂಥದ್ದು ಕಟಕ ರಾಶಿಯಲ್ಲಿದೆ. ಕಟಕ ಚಂದ್ರ ಅಧಿಪತಿ, ಕಟಕ ರಾಶಿಗೆ ಚಂದ್ರ ಗ್ರಹ ಅಧಿಪತಿ ಆಗಿರ್ತಾನೆ. ಚಂದ್ರಗ್ರಹನಿಗೆ ಏನಾಗ್ತಾ ಇದೆ, ಇಲ್ಲಿ ಗ್ರಹಣ ಇದೆ. ಅಲ್ಲಿ ಅವರು ಶುಕ್ರನಿಗೆ ಶತ್ರು ಮನೆ, ಅದರಲ್ಲಿ ಗ್ರಹಣ ಹಿಡಿದಿದೆ. ಇನ್ನೆಲ್ಲಿ ಒಳ್ಳೇದಾಗುತ್ತೆ ಯಾರಿಗೆ, ಈ ಸಿನಿಮಾ ರಂಗದಲ್ಲಿರೋರ್ಗೆ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಕೆಲವೊಂದು ಕಲೆಯನ್ನೇ ನಂಬಿ ಯಾರು ಜೀವನ ಮಾಡ್ತಾ ಇರ್ತೀರಾ, ಇಂಥವ್ರಿಗೆ ಕೆಲವೊಂದು ತೊಂದರೆಗಳಾಗುವಂಥದ್ದೆಲ್ಲ ಆಗುತ್ತೆ. ಶುಕ್ರ ಗ್ರಹ ಈ ಅಲಂಕಾರ ಕಾರಕ ಅಂತ ಹೇಳ್ತೀವಿ. ಕೆಲವೊಂದು ಇಂಜಿನಿಯರ್ಸ್ ಇರ್ತಾರೆ ನೋಡಿ, ಅವ್ರು ಯಾವಾಗಲೂ ಒಂದು ಸೃಜನಶೀಲತೆಯಲ್ಲಿ ಇರಬೇಕು. ಅವ್ರು ಯಾವತ್ತು ಏನಾದರೂ ಒಂದು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ. ಈಗ ಏನಾಗುತ್ತೆ, ಈಗ ಇನ್ವೆಸ್ಟ್ಮೆಂಟ್ ಮಾಡೋ ಸಂಶೋಧಕರಿಗೆ ಏನಾಗುತ್ತೆ, ಅವ್ರು ಏನೋ ಮಾಡ್ತಾ ಇರುತ್ತೆ, ಸಕ್ಸಸ್ ಆಗೋದಿಲ್ಲ. ಇವಾಗ ಸಕ್ಸಸ್ಸು ಇನ್ನೇನು ಹತ್ರ ಬಂದಿರುತ್ತೆ, ಆ ಟೈಮಲ್ಲೇ ತೊಂದರೆಗಳಾಗುವಂಥದ್ದಾಗೋದು. ಅಥವಾ ಏನೋ ಕಂಡಿಡಿಯಕ್ಕೆ ಹೋಗಿರ್ತೀರ, ಅದೇನೋ ಬೇರೆ ತಪ್ಪಾಗ್ಬಿಡೋದು. ಅಥವಾ ಯಾರು ಈ ಸಿನಿಮಾ ಕ್ಷೇತ್ರದಲ್ಲಿ ಇರ್ತೀರಾ, ಯಾವುದೋ ಅಡೆತಡೆಗಳು, ಯಾಕಂದರೆ ತುಂಬ ಪ್ರಭಾವಶಾಲಿ ಆಗಿರೋರಿಗೆ ಏನೋ ತೊಂದರೆಗಳಾಗುವಂಥದ್ದೆಲ್ಲ ಕೂಡ ಆಗುತ್ತೆ. ಹಾಗಾಗಿ ಈ 4ನೇ ಮನೆ ಶುಕ್ರ ಗ್ರಹ ಇರೋದ್ರಿಂದ ಇದೆಲ್ಲ ತೊಂದರೆಗಳು ಈ 3 ತಿಂಗಳ ನಾವು ಅನುಭವಿಸ್ಬೇಕಾಗುತ್ತೆ. ಇನ್ನು ಮೇಷದಿಂದ 5ನೇ ಮನೆಯಲ್ಲಿ ರವಿ ಕೇತು ಬುಧ ಸಂಯೋಗದಿಂದ, ಇದು ಅವಶ್ಯಕವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳಬೇಕಾದಂಥ ವಿಚಾರ. ಪಂಚಮದಲ್ಲಿ ರವಿ ಬುಧ ಮತ್ತು ಕೇತುಗ್ರಸ್ತನಾಗಿರೋದ್ರಿಂದ, ಯಾಕೆಂದರೆ ಕೇತು ಕೂಡ ನಾವು ನೀಚ ಗ್ರಹಗಳು ಅಂತ ಹೇಳ್ತೀವಿ. ಈ ರವಿ ಬುಧನಿಗೆ ಕೇತುಗ್ರಸ್ತನಾಗಿರೋದ್ರಿಂದ ಸಂಯೋಗ ಇರೋದ್ರಿಂದ ಏನಾಗುತ್ತೆ, ಈ ಗೌರ್ನಮೆಂಟ್ ವಿಚಾರದಲ್ಲಿ, ಇವಾಗ ನಾವು ಗೌರ್ಮೆಂಟ್ ವಿಚಾರ ಮಾತಾಡ್ತೀವಿ, ಹಿಂದೆಲ್ಲ ರಾಜರ ವಿಚಾರಗಳು ಹೇಳ್ತಾ ಇದ್ರು. ನಮ್ಮನ್ನು ಆಳ್ವಿಕೆ ಮಾಡೋರೆಲ್ಲ ಅವರೇ ಅಲ್ವಾ. ಈ ಯಾರು ಆಳ್ವಿಕೆ ಮಾಡ್ತಾ ಇರ್ತಾರೆ ಅವರಿಗೆ ಇದರಿಂದ ತೊಂದರೆಗಳಾಗಬಹುದು, ಕೆಲವೊಂದು ಬದಲಾವಣೆಗಳಾಗುವಂತಹ ಮುನ್ಸೂಚನೆ ಇರುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಇವಾಗ ನೋಡ್ಕೊಳ್ಬೇಕು. ನೋಡಿ, ಸಿಂಹರಾಶಿಯಲ್ಲಿ ಅಗ್ನಿತತ್ವ ರಾಶಿ, ಸ್ವಲ್ಪ ಕೋಪ ಜಾಸ್ತಿ ಆಗ್ಬಿಡುತ್ತೆ ಇವ್ರಿಗೆಲ್ಲ. ಸ್ವಲ್ಪ ಕೋಪದಿಂದ ಕೆಲವೊಂದು ತಪ್ಪುಗಳಾಗುವಂಥದ್ದು. ಈಗ ನೋಡಿ, ಯಾರೋ ಒಬ್ಬ ರಾಜಕೀಯದಲ್ಲಿ ಇರ್ತಾರೆ, ಗೌರ್ಮೆಂಟ್ ಅಂದರೆ ಈಗ ಸಾಮಾನ್ಯ ರಾಜಕೀಯ ವ್ಯಕ್ತಿಗಳು ಕೂಡ ಇದು ಬರುತ್ತಿದ್ದು, ಅಥವಾ ಗೌರ್ಮೆಂಟ್ ಆಫೀಸರ್ಸ್ ಆಗ್ಬೋದು, ದೊಡ್ಡ ದೊಡ್ಡ ಒಳ್ಳೆ ಕೆಲಸದಲ್ಲಿ ಇರ್ತಾರೆ. ಏನೋ ಒಂದು ಕೋಪಕ್ಕೆ ಒಂದು ತುತ್ತಾಗಿ ಏನೋ ಒಂದು ಮಾತಾಡ್ಬಿಡ್ತಾರೆ. ಕೋಪದಿಂದ ಏನೋ ಒಂದು ಮಾತಾಡಿ ಅದೇ ದೊಡ್ಡದಾಗಿ ಕಷ್ಟಗಳಾಗುವಂಥದ್ದೆಲ್ಲ ಆಗುತ್ತೆ. ರಾಜಕೀಯದವರಿಗೆ ಅಷ್ಟು ಒಳ್ಳೇದಲ್ಲ. ಹೌದು, ನಿಜ. ರಾಜಕೀಯದಲ್ಲಾಗಲಿ ಅಥವಾ ಗೌರ್ಮೆಂಟ್ ವಿಚಾರದಲ್ಲಿ ಯಾರೆಲ್ಲ ಇರ್ತಾರೆ, ಒಂದು ಕೆಲಸ ಕಾರ್ಯ ಮಾಡ್ತಿರೋರು, ಪೊಲೀಸ್ ಅವರಾಗ್ಬೋದು, ಅಥವಾ ನೀವು ಯಾವುದೇ ಆಗಲಿ ಗೌರ್ಮೆಂಟ್ ವಿಚಾರದಲ್ಲಿ ಕೆಲಸ ಮಾಡುವಂಥವ್ರು ಹೆಚ್ಚಿನ ಜಾಗೃತಿ ವಹಿಸಬೇಕು. ಸೂಕ್ತ ಇದು. ಅಗ್ನಿತತ್ವ ರಾಶಿಯಲ್ಲಿ ಕೇತುಗ್ರಸ್ತನಾಗ್ಬಿಟ್ಟಿದ್ದಾನೆ ರವಿ. ನಾವು ನೋಡ್ತೀವಿ ನೋಡಿ, ಈಗ ರವಿ ಈಗ ರಾಜಕೀಯ ಬೆಳವಣಿಗೆ ಕಾಣಬೇಕು, ಗೌರ್ಮೆಂಟ್ ಕೆಲಸಗಳು ಸಿಗ್ಬೇಕಂದ್ರೆ ರವಿ ಬಲಿಷ್ಠನಾಗಿರ್ಬೇಕು ಅಂತ ಹೇಳ್ತಾರೆ. ಏನಾಗಿದೆ ಇಲ್ಲಿ, ರವಿ 5ನೇ ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿ ಕೇತುವಿಂದ, ಅಥವಾ ಈ ಬುಧಾದಿತ್ಯ ಯೋಗ ಅಂತ ಕೆಲವರು ಹೇಳ್ತಾರೆ, ಈ ಬುಧಾದಿತ್ಯ ಯೋಗನು ಕೂಡ ಈ ಕೇತು ಕಟ್ ಮಾಡಿಬಿಡ್ತಾನೆ. ಕೇತು ಎಲ್ಲಿರ್ತಾನೆ ಅಲ್ಲಿ ಕೆಲವೊಂದು ತೊಂದರೆಗಳು, ಇನ್ನೊಂದು ವೈರಾಗ್ಯ ಬಂದ್ಬಿಡುವಂಥದ್ದು. ಈಗ ನೋಡಿ, ಈಗ ಯಾರು ರಾಜಕೀಯದಿರ್ತಾರೆ, ರಾಜಕೀಯ ಸನ್ಯಾಸತ್ವ ತಗೊಳ್ತೀವಿ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಎಲ್ಲ ಆಗ್ಬಿಡುತ್ತೆ. ಆ ರೀತಿಯೆಲ್ಲ ತೊಂದರೆಗಳಾಗುವಂಥದ್ದಲ್ಲಿ ಇರುತ್ತೆ. ಸರ್ಕಾರದ ವಿಚಾರದಲ್ಲಿ ಏರುಪೇರಾಗುವಂತಹ ಸಂದರ್ಭಗಳನ್ನು ನಾವು ನೋಡಬೇಕಾಗುತ್ತೆ. ಇನ್ನು 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ರಾಹುಗ್ರಸ್ತ ಚಂದ್ರ ಇರೋದ್ರಿಂದ ಇಲ್ಲಿ ನೋಡ್ಕೊಳ್ಬೇಕು. ಈಗ ರವಿ ಆದ ತಕ್ಷಣ ನಮಗೆ ನಾವು ಹೇಳಿದ್ವಿ ಅವಾಗಲೇ, ಈಗ ಕನ್ಯಾ ರಾಶಿಯಲ್ಲಿ ಭೂತತ್ವ ಕುಜ ಇರೋದ್ರಿಂದ, ಕುಜಿಗೆ ನೇರ ದೃಷ್ಟಿ ಇರೋದ್ರಿಂದ ಕೆಲವೊಂದು ತೊಂದರೆಗಳು. ಆದರೆ ಕುಜ ನಂತರ ನಾವು ಗ್ರಹಗಳ ಸ್ಥಿತಿ ನೋಡಿದಾಗ 11ನೇ ಮನೆಯಲ್ಲಿ ನೋಡಬೇಕಾಗುತ್ತೆ. ಇನ್ನು 11ನೇ ಮನೆಯಲ್ಲಿ ವಾಯುತತ್ವ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಚಂದ್ರ ರಾಹು ಇರೋದ್ರಿಂದ ಏನಾಗುತ್ತೆ, ಕೆಲವೊಂದು ಕೃಷಿ ಚಟುವಟಿಕೆಗಳಲ್ಲಿ ತೊಂದರೆಗಳಾಗಬಹುದು.
ಯಾಕಂದ್ರೆ ನೋಡಿ ಇದು ವಾಯುತತ್ವ ಮತ್ತೆ ರಾಹು ಮತ್ತೆ ಚಂದ್ರ ಇರೋದ್ರಿಂದ 11 ಮನೆ ಲಾಭಸ್ಥಾನ ಅಂತ ಹೇಳ್ತೀವಿ ನಾವು. ರಾಹುಗ್ರಸ್ತದಿಂದ ಈ ಚಂದ್ರನ ಇರೋದ್ರಿಂದ ಏನಾಗುತ್ತೆ, ಈ ಒಂದು ರೈತಾಪಿ ವರ್ಗದವರಿಗೆ ಕೆಲವೊಂದು ತೊಂದರೆಗಳನ್ನ ಎದುರಿಸಬಹುದು. ಏನಾಗುತ್ತೆ, ತುಂಬಾ ಮಳೆಗಾಲ, ಒಳ್ಳೆ ಈಗ ಬಿತ್ತನೆ ಬೆಳೆ ಕಾಣುವಂತಹ ಸಮಯ, ಒಳ್ಳೆ ಕೈಗೆ ಬೆಳೆ ಬಂದಿರುತ್ತೆ. ಈ ಸಮಯದಲ್ಲಿ ಏನಾಗ್ಬೋದು, ನಾನು ಹೇಳ್ತಾ ಇಲ್ವಾ, ಅಗ್ನಿ ಇದು ಜಲದಿಂದ ತೊಂದರೆ, ಜಲದಿಂದ ಆವ್ರತೆ ಆಗ್ಬಿಡ್ಬೋದು, ಅಧಿಕ ಮಳೆಯಿಂದನೋ ಅಥವಾ ಯಾವುದೋ ವಿಚಾರದಲ್ಲಿ ಅಥವಾ ಯಾವುದೋ ರೋಗ ಕೀಟಾಣುಗಳು ಬರ್ಬೋದು. ಆ ರೀತಿ ಎಲ್ಲ ತೊಂದರೆ ಆಗುವಂತ ಲಕ್ಷಣಗಳು ತುಂಬಾ ಗೋಚಾರ ಫಲದಲ್ಲಿ ಇರೋದ್ರಿಂದ ಈ ರೈತರು ಕೂಡ ಹೆಚ್ಚಿನ ಜಾಗೃತಿ ವಹಿಸೋದು ತುಂಬಾ ಸೂಕ್ತ ಅಂತ ಹೇಳುತ್ತೆ. ಇನ್ನು ದ್ವಾದಶ ಭಾವದಲ್ಲಿ ವಕ್ರ ಶನಿ ಇರೋದ್ರಿಂದ ನೋಡಿ, ಇದು ತುಂಬಾ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ದ್ವಾದಶ ಭಾವದಲ್ಲಿ ಮೀನರಾಶಿಯಲ್ಲಿ, ಜಲತತ್ವ ರಾಶಿಯಲ್ಲಿ ಶನಿ ವಕ್ರನಾಗಿದ್ದಾನೆ. ಇದರಿಂದ ಏನಾಗುತ್ತೆ, ಜನರ ನಿತ್ಯ ಜೀವನದ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಶನಿಗೂ ಕೂಡ ಈ ಯಾವುದೋ ಕುಜನ ದೃಷ್ಟಿ ಇದೆ. ಇದರಿಂದ ಏನು, ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಾಗ್ಬೋದು, ಆರೋಗ್ಯ ಸಮಸ್ಯೆಗಳು, ಅಪಘಾತಗಳಾಗುವಂಥದ್ದು. ಅವಶ್ಯಕವಾಗಿ ಈ 3 ತಿಂಗಳು ಇದೇ ರಾಶಿ ಆ ರಾಶಿ ಅಂತ ಅಲ್ಲ, ಗ್ರಹಣ ಆಗಿದೆಯಾ, ಪರಿಸರಕ್ಕೆ ಆಗಿರುವಂಥದ್ದು ಇದು. ಹಾಗಾಗಿ ನೀವು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಈಗ ಏನು ಮೀನರಾಶಿಯಲ್ಲಿ ಈಗ ದ್ವಾದಶ ಭಾವದಲ್ಲಿ ವಕ್ರಶನಿ ಇರೋದ್ರಿಂದ ಏನಾಗ್ತಾ ಇದೆ, ನಿಮಗೆ ಕೆಲವೊಂದು ಒಂದು ಆಕ್ಸಿಡೆಂಟ್ಗಳು ಆಗುವಂಥದ್ದಾಗುತ್ತೆ. ಅಂದರೆ ಒಂದು ಅಪಘಾತಗಳು ಪದೇ ದೊಡ್ಡ ಪ್ರಮಾಣದಲ್ಲಿ ಅಪಘಾತಗಳು ಕೂಡ ನಾವು ಹಿಂದೆಲ್ಲ ನೋಡಿದ್ದೀವಿ ನಾವು. ಈಗ ಇದು ನೋಡಿ, ಈಗ ಜಲತತ್ವ ರಾಶಿ, ಈಗ ಜಲಕ್ಕೆ, ಈಗ ಮೊನ್ನೆ ನಾವು ವಾಯುತತ್ವ ತೊಂದರೆ ಆದಾಗ ಈ ಏನು ಹೇಳ್ತಾರೆ, ಈಗ ವಿಮಾನ ಅಪಘಾತಗಳೆಲ್ಲ ನಾವು ನೋಡಿದ್ವಿ ನಾವು. ಇವಾಗ ಜಲತತ್ವ ಅಂತಂದಾಗ ಈಗ ಜಲದಲ್ಲಿ ಕೆಲವೊಂದು ತೊಂದರೆಗಳಾಗ್ಬೋದು, ಹಡಗುಗಳು ತೊಂದರೆಗಳಾಗುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಜಾಗೃತರಾಗಿ ಇದನ್ನೆಲ್ಲ ಕೂಡ ನಾವು ವಿಶ್ಲೇಷಣೆ ಮಾಡ್ತಾ ತಿಳ್ಕೊಳ್ಬೇಕು ಅಂತ ಹೇಳುತ್ತೆ ಜಾತ್ರ. ಗುರುಗಳೇ, ಇನ್ನು ಗ್ರಹಣದ ವಿಚಾರವಾಗಿ ಸಾಕಷ್ಟು ಜನರಿಗೆ ಇರುವಂತಹ ಕುತೂಹಲಗಳು ಅಥವಾ ಆ ಭಯ, ಗ್ರಹಣ ಅಂತಂದ್ರೆ ಈ ರೀತಿ ಆಚರಣೆ ಮಾಡಬೇಕು, ಈ ರೀತಿ ಆಚರಣೆ ಮಾಡಬಾರ್ದು ಅನ್ನೋದು. ಸಾಕಷ್ಟು ಜನ ಭಯಪಟ್ಟು ಮನೆಯೊಳಗಿದ್ರೆ, ಇನ್ನು ಕೆಲವು ಜನ ಇದೇನು ಒಂದು ಮೂಢನಂಬಿಕೆ ಅಂತ ಹೇಳಿ ಹೊರಗಡೆ ಬಂದು, ಅಂದ್ರೆ ಸಾಮಾನ್ಯವಾಗಿ ಹೇಳ್ತಾರಲ್ಲ, ಗ್ರಹಣದ ಕಾಲದಲ್ಲಿ ಭೋಜನವನ್ನ ಮಾಡಬಾರ್ದು, ಹೊರಗಡೆ ಬರಬಾರ್ದು, ಆಮೇಲೆ ಆಹಾರವನ್ನ ಸ್ವೀಕಾರ ಮಾಡುವಾಗ ಗ್ರಹಣ ಇರೋದ್ರಿಂದ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಉತ್ಪತ್ತಿ ಆಗುತ್ತೆ, ಆದ್ರಿಂದ ಭೋಜನವನ್ನ ಸ್ವೀಕಾರ ಮಾಡಬಾರ್ದು ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ನಿಜವಾಗ್ಲೂ ಯಾವ ಆಚರಣೆಗಳನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು ಗುರುಜಿ? ನೋಡಿ, ಇದನ್ನ ಅವಶ್ಯಕವಾಗಿ ನೀವು ಎಲ್ಲರೂ ಕೂಡ ತಿಳ್ಕೊಳ್ಳಬೇಕಾಗಿರುವಂತಹ ವಿಚಾರ. ನಾನು ಇದುವರೆಗೂ ಹೇಳ್ದೆ, ಈ ಗ್ರಹಣ ಎಲ್ಲಾಗ್ತಾ ಇದೆ, ಹೆಂಗಾಗ್ತಾ ಇದೆ, ಆಮೇಲೆ ಏನು ಪರಿಸರಕ್ಕೆ ಇದು ಏನೆಲ್ಲ ಹಾನಿ ಪ್ರಭಾವ ಆಗುತ್ತೆ, ಆಯ್ತು. ಕೆಲವ್ರಿಗೆ ಇದು ಅವಶ್ಯಕತೆ ಇಲ್ಲ. ಕೆಲವರು ಆಚರಣೆ ಮಾಡೋರು ಏನ್ ಹೇಳ್ತಾರೆ, ಗುರುಗಳು ಏನಾಗುತ್ತಾಗ್ಲಿ, ನಾವೇನು ಆಚರಣೆ ಮಾಡಬೇಕು ಅಂತ. ನೋಡಿ, ಮನೇಲಿ ಯಾರಾದ್ರೂ ಹಿರಿಯರಿದ್ರೆ, ನಮ್ಮ ಸಂಪ್ರದಾಯಗಳಲ್ಲಿ ನಮ್ಗೆ ಈಗಲೂ ಗೊತ್ತು, ಏನೋ ದರ್ಬೆಗಳನ್ನೆಲ್ಲ ಎಲ್ಲ ಕಡೆ ಆಗ್ತಾ ಇರ್ತಾರೆ. ಆ ಗ್ರಹಣ ಸಮಯದಲ್ಲಿ ಊಟ ಮಾಡೋದಿಲ್ಲ, ಯಾವುದೇ ಅಪಚಾರಗಳನ್ನು ಮಾಡೋದಿಲ್ಲ, ಅಥವಾ ಸತಿಪತಿ ಸೇರೋದಿಲ್ಲ, ನಿದ್ದೆ ಕೂಡ ಮಾಡೋದಿಲ್ಲ, ಊಟಗಳು ಮಾಡೋದಿಲ್ಲ. ಮತ್ತು ಗ್ರಹಣ ಕಾಲದಲ್ಲಿ ಸಾಕಷ್ಟು ಮಂದಿ ಪೂಜೆ, ಜಪ, ಮಂತ್ರ ಸಿದ್ಧಿ ಇಂಥದ್ದೆಲ್ಲ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಬೇಕು. ಈ ಗ್ರಹಣ ಕಾಲದಲ್ಲಿ ನೋಡಿ, ಕೆಲವೊಂದು ಶಾಸ್ತ್ರ ಇರುತ್ತೆ, ತರ್ಪಣ ವಿಚಾರ ಅಂತ ಇರುತ್ತೆ. ತರ್ಪಣ ಮಾಡೋದು ಅಂದ್ರೆ ಹಿರಿಯರಿಗೆ ತರ್ಪಣ ಮಾಡ್ಬೇಕು. ಆ ಟೈಮಲ್ಲಿ ನಾವು ತರ್ಪಣ ಕೊಡ್ತೀವಿ, ಅದು ಒಂದ್ರ ಜೊತೆ ಇನ್ನ ಗ್ರಹಣಕ್ಕೆ ಸಂಬಂಧಪಟ್ಟ ಚಂದ್ರನಿಗೆ ಸಂಬಂಧಪಟ್ಟಂತಹ ತರ್ಪಣ ವಿಚಾರ ಕೂಡ ಇರುತ್ತೆ. ಅದ್ರ ಜೊತೆ ಭೋಜನ ವಿಚಾರನೂ ಕೂಡ ನಾನು ಹೇಳ್ತೀನಿ, ಶಾಂತಿ ವಿಚಾರನೂ ಕೂಡ ಹೇಳ್ತೀನಿ. ಈಗ ಈ ಟೈಮಲ್ಲಿ ನೀವು ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳಿ. ನೋಡಿ, ಗ್ರಹಣ ನಡೀತಾ ಇದೆ, ಗುರುಗಳು ಹೇಳಿದ್ರೆ 8:53 ಗ್ರಹಣ ಪ್ರಾರಂಭ ಆಗ್ತಾ ಇದೆ. ಅದು ಹಿಂದಿನ ನೀವು ಕೆಲವೊಂದು ಸಮಯದಿಂದ ಊಟ ಎಲ್ಲ ಬಿಟ್ಟು ಒಂದು ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಎಷ್ಟು ಗಂಟೆಗಳ ಕಾಲ ನಾವು ಹಿಂದೆ ಊಟ ಬಿಟ್ಟಿರ್ಬೇಕು ನಾನು ಹೇಳ್ತೀನಿ ಅದೆಲ್ಲ. ಈಗ ಅದಕ್ಕೆ ಮುಂಚೆ ಈ ಗ್ರಹಣ ಸಮಯದಲ್ಲಿ ಏನ್ ನೀವು ಆಚರಣೆ ಮಾಡ್ಬೇಕು ಅಂತಂದ್ರೆ, ನೋಡಿ, ನಿಮ್ಗೆ ಏನಾದ್ರು ಯಾವ್ದಾದ್ರು ಮಂತ್ರ ಜಪ ಮಾಡುವಂಥದ್ದು, ಚಂದ್ರನಿಗೆ ಸಂಬಂಧಪಟ್ಟ. ಈಗ ನೀವು ತಿಳ್ಕೊಂಡ್ಬಿಟ್ಟಿರ್ತೀರ ಯಾವ್ಯಾವ ರಾಶಿಗಳು ಏನೇನು ತೊಂದರೆ ಇದೆ ಅಂತ. ಇಲ್ಲ ಗುರುಗಳು, ಏನೋ ಈ ರೀತಿ ನಮಗೆ ತೊಂದರೆ ಆಗ್ತಾ ಇದೆ, ಈ ಯಾವುದೋ ಭೂತತ್ವ ಅಗ್ನಿತತ್ವ ರಾಶಿಯಲ್ಲಿ ಯಾವುದೋ ಗ್ರಹ ಇರೋದ್ರಿಂದ ನಮ್ಗೆ ಆ ದೃಷ್ಟಿಯಿಂದ ವ್ಯಾಪಾರದ ಅನುಕೂಲ ಅಂತ ಹೇಳಿದೀವಿ ನಾವು, ಅಥವಾ ಆರೋಗ್ಯ ಸಮಸ್ಯೆ ಇದೆ, ಯಾವುದೋ ತಾಯಿಗೆ ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ನೀವು? ನೋಡಿ, ಇಷ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ನಿತ್ಯ ಪೂಜೆ ಮಾಡುವಷ್ಟು, ದೇವರಿಗೆ ಒಂದು ಧ್ಯಾನ ಮಾಡುವಂಥದ್ದು, ದೇವರ ಒಂದು ನಾಮ ಜಪ ಮಾಡೋದ್ರಿಂದ, ದೇವರ ಒಂದು ಭಜನೆಗಳನ್ನ ಮಾಡೋದ್ರಿಂದ, ಹೋಮ ಹವನಾದಿಗಳನ್ನು ಮಾಡೋದ್ರಿಂದ ಈ ಸಮಯದಲ್ಲಿ ನೀವು ಗ್ರಹಣ ಆಗುವ ಸಮಯದಲ್ಲಿ ಹೋಮ ಹವನಗಳಿಂದ ನೀವು ಅನೇಕ ಫಲಗಳನ್ನು ಪಡ್ಕೊಳ್ಬಹುದು ಅಂತ. ಅಭಿವೃದ್ಧಿ ಆಗುತ್ತೆ. ರಾಜಕೀಯದಲ್ಲಿ ಇರ್ತೀರಾ, ನೀವು ಹೇಳ್ಬಿಟ್ಟಿದ್ದಾರೆ ಏನೋ ರಾಜಕೀಯದಲ್ಲಿ ತೊಂದರೆ ಆಗ್ತಾ ಇದೆ, ಹೌದು, ನಿಮಗೊಂದು ಮುನ್ಸೂಚನೆ ಸಿಗುತ್ತೆ. ನಿಮಗೆ ಏನ್ ಮಾಡಬೇಕು ಪರಿಹಾರ? ನೋಡಿ, ಗ್ರಹಣ ಸಮಯದಲ್ಲಿ ಒಂದು ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಿ. ಕೆಲವೊಂದು ದೃಷ್ಟಿ ದೋಷಗಳಿಂದ ಬರುವಂಥದ್ದು, ಒಂದು ಗ್ರಹಚಾರ ಫಲದಿಂದ ಬರುವಂಥದ್ದು, ನಿಮಗೆ ಯಾವ ರೀತಿ ಅನುಕೂಲಗಳಾಗಬೇಕು, ಇದನ್ನೆಲ್ಲ ಒಂದು ಸಂಕಲ್ಪವನ್ನು ಮಾಡ್ತಾ ಗ್ರಹಣ ಸಮಯದಲ್ಲಿ ಹೋಮ ಹವನಗಳನ್ನು ಮಾಡೋದ್ರಿಂದ, ದೇವರ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಇನ್ನು ಭೋಜನ ವಿಚಾರ ತುಂಬಾ ಇಂಪಾರ್ಟೆಂಟ್.
ಗುರುಗಳೇ, ಇನ್ನು ಗ್ರಹಣ ಕಾಲದಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದು ಮಾಡ್ಬೇಕಾ? ಅದು ಕಡ್ಡಾಯವಾ? ಏನದು? ನೋಡಿ, ಕಡ್ಡಾಯವಾಗಿ ಒಂದು ಪೂಜೆ ಮಾಡಕ್ ಮುಂಚೆ ನಮ್ಮಲ್ಲಿ ಈ ಸ್ನಾನಾದಿಗಳಿದ್ದೇ ಇದೆ, ನಿತ್ಯ ಕರ್ಮಗಳು ಅಂತ ಹೇಳ್ತೀವಿ. ಈ ಗ್ರಹಣ ಏನ್ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ಸ್ನಾನಾದಿಗಳನ್ನ ಮಾಡ್ಕೊಂಡೆ ನಾವು ಈ ಪೂಜೆ ಪುನಸ್ಕಾರಗಳಿಗೆ ಆಗ್ಬೇಕು. ಈ ಗ್ರಹಣ ಹಿಡಿಯೋಕ್ ಮುಂಚೆ ಬೇರೆ ಸ್ನಾನ ಆಗಿರುತ್ತೆ, ಅದು ಇಲ್ಲ. ಅದು ಗ್ರಹಣ ಪ್ರಾರಂಭ ಆಯ್ತಾ ನೀವು ಸ್ನಾನ ಮಾಡೇನೆ ನೀವು ಕುತ್ಕೊಳ್ಬೇಕಾಗುತ್ತೆ, ತರ್ಪಣಕ್ಕೆ ಆಗ್ಲಿ ಬೇರೆ ಯಾವುದೇ ಪೂಜೆ ಪುನಸ್ಕಾರಗಳಿಗಾಗ್ಲಿ. ಇನ್ನು ಮೋಕ್ಷ ಕಾಲದಲ್ಲೂ ಕೂಡ ಸ್ನಾನ ಮಾಡ್ಬೇಕಾ ಗುರುಜಿ? ಮೋಕ್ಷ ಕಾಲದಲ್ಲಿ ಗ್ರಹಣ ಆದ ನಂತರ ನಾವು ಮಾಡಬೇಕು. ಗ್ರಹಣ ಆದ ನಂತರ, ಯಾಕಂದ್ರೆ ಗ್ರಹಣ ಹೋಯ್ತಲ್ವಾ, ಶುದ್ಧಿ ಮಾಡ್ಲೇಬೇಕು. ಗ್ರಹಣ ಆದ ನಂತರ ಕೆಲವರೆಲ್ಲ ಪುಣ್ಯಾಹಗಳನ್ನ ಮಾಡ್ಕೊಳ್ತಾರೆ. ಈ ದೇವಸ್ಥಾನಗಳೆಲ್ಲ ಪುಣ್ಯಾಹ ಆಗದೆ ನಾವು ದೇವಸ್ಥಾನ ಓಪನ್ ಮಾಡೋದಿಲ್ಲ. ನಾವು ಪುಣ್ಯಾಹ ಮಾಡಿನೇ, ಶುದ್ಧಿ ಮಾಡಿನೇ ಮುಂದಿನ ಕೆಲಸ ಕಾರ್ಯಗಳು ಮಾಡ್ಕೊಳ್ಳುವಂಥದ್ದು. ಅಂದ್ರೆ ದರ್ಬೆ ಎಲ್ಲ ಇಟ್ಟಿರ್ತಾರೆ, ದರ್ಬೆ ಇಟ್ಟಿದ್ರು ಕೂಡ ಕೆಲವ್ರಿಗೆ ಹೇಳ್ತಾರೆ, ಈಗ ಏನ್ ಹೇಳ್ತಾ ಇದೆ ಒಂದು ಗ್ರಹಣ ವಿಚಾರ, ನಿಮಗೆ ನಂಬಿಕೆ ಇದೆಯಾ ನೀವು ಆಚರಣೆ ಮಾಡಿ. ಹೌದು, ನಂಬಿಕೆ ಇಲ್ವೋ ನೀವು ಆಚರಣೆ ಮಾಡಬೇಡಿ. ನೀವು ಕೆಲವರು ಹೇಳ್ತಾರೆ ಗ್ರಹಣ ನೀವು ದರ್ಬೆ ಹಾಕಿದ ತಕ್ಷಣ ನಿಮ್ಗೆ ಅದು ಗ್ರಹಣ ತಟ್ಟೋದಿಲ್ವಾ, ನಿಮ್ಗೆ ಗ್ರಹಣ ಅಂಟೋದಿಲ್ವಾ? ಸರಿ, ನಿಮ್ಮ ಸಂಬಂಧದಲ್ಲಿ ಯಾರೋ ಒಬ್ರು ತೀರ್ಕೊಳೋದು ನಿನಗೆ ಹೆಂಗ್ ಬಂದು ತಟ್ಟುತ್ತೆ ಆ ಶೌಚ? ಅದು ಹೌದು. ಈಗ ಈ ತರ ನಾವು ಪ್ರಶ್ನೆ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಧಾರ್ಮಿಕ ವಿಚಾರದಲ್ಲಿ ನಮ್ಮ ಧರ್ಮಕ್ಕೆ ಧಕ್ಕೆ ಬಂದಂಗೆ ಆಗ್ಬಿಡುತ್ತೆ. ಕೆಲವೊಂದು ನಾಸ್ತಿಕರ ಹತ್ರ ನಾವು ಇಂಥ ಕೆಲವೊಂದು ವಿಚಾರನ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಂಬಿಕೆ ಇರೋರಿಗೆ ನಂಬಿಕೆ ಅದು. ಹಾಗಾಗಿ ಈ ಗ್ರಹಣ ನೀವು ಆಚರಣೆ ನಿಮ್ಗೆ ನಂಬಿಕೆ ಇದ್ರೆ ನೀವು ಮಾಡಬಹುದು, ನಂಬಿಕೆ ಇಲ್ವಾ ನೀವು ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ್ದ್ರ ಮೇಲೆ ನಂಬಿಕೆ ಇದೆ ಅದನ್ನ ಮಾಡ್ಕೊಂಡು ಹೋಗ್ಬೋದಾಗುತ್ತೆ. ಇನ್ನ ಇವತ್ತು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ಗುರುಗಳೇ, ಇದು ಗ್ರಹಣ ಆಚರಣೆಯ ನಂತರ ಏನ್ ಮಾಡ್ಬೇಕು ಅಂತ. ಈಗೆಲ್ಲ ಕೆಲವರು ನೀರುಗಳಿಗೆಲ್ಲ ನೀವು ಏನ್ ದರ್ಬೆಗಳು ಹಾಕಿರ್ತೀರಾ, ಅದಾದ ನಂತರ ಆ ದರ್ಬೆನೆಲ್ಲ ವಿಸರ್ಜನೆ ಮಾಡ್ಕೊಳ್ಳಿ, ಒಂದು ಪುಣ್ಯಾಹ ಮಾಡ್ಕೊಳ್ಳುವಂಥದ್ದು. ಅಥವಾ ಗೋಮೂತ್ರ ನೀವು ಮನೆ ತುಂಬಾ ಹಾಕೊಳ್ಳಿ. ಸಾಮಾನ್ಯವಾಗಿ ಅಶೌಚ ಆದ್ರೆ ನಾವು ಗೋಮೂತ್ರಗಳನ್ನ ಮನೆಯೊಳಗೆ ಹಾಕೊಳ್ತೀವಿ. ಹಿರಿಯರಿಂದೆಲ್ಲ ನೋಡಿರ್ತೀವಿ ನಾವು, ಗೋಮೂತ್ರ ತಗೊಂಬ ಅಂತಾರೆ ಎಲ್ಲಾದ್ರೂ ಅಶೌಚ ಆಗಿದ್ರೆ. ಅದೇ ರೀತಿ ಗೋಮೂತ್ರಗಳನ್ನ ಇಲ್ಲ ನಮ್ಗೆ ಪುಣ್ಯಾಹ ಮಾಡ್ಲಿಕ್ಕೆ ಗೊತ್ತಿಲ್ಲ ಗುರುಗಳು, ಯಾರು ಪುರೋಹಿತರು ಸಿಗ್ತಾ ಇಲ್ಲ, ಪುರೋಹಿತರು ಸಿಕ್ಕರೆ ಪುಣ್ಯಾಹ ಮಾಡಿಸಿ ನೀವು ಪುಣ್ಯಾಹದ ನೀರು ಹಾಕೊಳ್ಬಹುದು. ಇನ್ನ ಕೆಲವರು ದೇವಸ್ಥಾನದ ತೀರ್ಥ ತಗೊಂಡೋಗಿ ಮನೆಗೆ ಹಾಕ್ತಾರೆ. ಇದೆಲ್ಲ ಮಾಡ್ಕೊಳ್ಬಹುದು. ಒಳ್ಳೆ ವಿಚಾರಗಳು ಇದೆಲ್ಲ ಇದು. ಯಾಕಂದ್ರೆ ಏನೋ ಒಂದು ಗೊತ್ತಿಲ್ಲದೆ ಇರುವಂತಹ ಅಶೌಚದಿಂದ ಮುಕ್ತಿ ಪಡ್ಕೊಳ್ಲಿಕ್ಕೆ ಅಥವಾ ಗ್ರಹಣ ಕಾಲದಲ್ಲಿ ಆಗಿರುವಂತಹ ತೊಂದರೆ ತೊಡಕುಗಳಿಂದ ನಾವು ಮುಕ್ತಿ ಪಡ್ಕೊಳ್ಲಿಕ್ಕೆ ಕೆಲವೊಂದು ಮಾರ್ಗಗಳಷ್ಟೇ ಇದು. ಅದ್ರ ಜೊತೆ ಇನ್ನು ಭೋಜನ ವಿಚಾರ ಅಂತ ಬಂದಾಗ ಈ ದಿನ ಸೂರ್ಯೋದಯಾದಿ ಹಗಲು 12 ಗಂಟೆ 15 ನಿಮಿಷ, ಅದೇ 12 ಗಂಟೆ 15 ನಿಮಿಷದವರೆಗೆ, ಮಧ್ಯಾಹ್ನ 12 ಗಂಟೆ 15 ನಿಮಿಷದವರೆಗೂ ಕೂಡ ನಾವು ಭೋಜನ ವಿಚಾರದಲ್ಲಿ ಅನುಕೂಲಗಳಿದೆ ಅಂತ ಹೇಳ್ತಾ ಇದೆ. ಇನ್ನ ಅಂದ್ರೆ ಅವಕಾಶಗಳಿದೆ, ಅಲ್ಲಿವರೆಗೂ ಕೂಡ ನೀವು ಇದು ಊಟೋಪಚಾರಗಳನ್ನ ಮಾಡ್ಕೊಳ್ಬಹುದು ಅಂತ ಅರ್ಥ. ಅದ್ರ ಜೊತೆ ನೋಡಿ, ಕೆಲವರು ಬಾಲಕರಿರ್ತಾರೆ, ವೃದ್ಧರಿರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಅಥವಾ ಚಿಕ್ಕ ಮಕ್ಕಳುಗಳಿಗಾಗ್ಲಿ ಅಥವಾ ಈ ರೋಗ ರುಜಿನಗಳಿಂದ ಇರ್ತಾರೆ. ಅವರಿಗೆ ಕೆಲವೊಂದು ಈ ಜಾತಕ ಒಂದು ಶಾಸ್ತ್ರ ರೀತಿಯೇ ಕೆಲವೊಂದು ವಿಚಾರಗಳಲ್ಲಿ ಅಂದ್ರೆ ಏನ್ ಹೇಳ್ತಾರೆ, ಒಂದು ಅವಕಾಶಗಳಿರುತ್ತೆ ಅಂತ. ನೋಡಿ, ಇವಾಗ ಏನಾಗುತ್ತೆ, ಹಗಲು 12 ಗಂಟೆ 15 ನಿಮಿಷದವರೆಗೆ ಸಾಮಾನ್ಯವಾಗಿ ಭೋಜನ ವಿಚಾರ ಅಂತ ಬಂದಾಗ, ಇನ್ನ ಮಧ್ಯಾಹ್ನ 3 ಗಂಟೆ 15 ನಿಮಿಷದವರೆಗೂ ಕೂಡ ಆಹಾರ ಸೇವಿಸಬಹುದು ಅಂತ ಹೇಳ್ತಾ ಇದೆ ಅಶಕ್ತರಲ್ಲಿ. ತರ್ಪಣ ವಿಚಾರ ಅಂತ ಬಂದಾಗ ಈ ಗ್ರಹಣ ಮಧ್ಯಕಾಲ ನಂತರ ಅಂದ್ರೆ ರಾತ್ರಿ 11 ಗಂಟೆ 42 ಗಂಟೆ ನಂತರ ತರ್ಪಣಾದಿಗಳನ್ನ ನಡೆಸಬೇಕು ಅಂತ. ಅಂದ್ರೆ ಈ ಮಧ್ಯಕಾಲದಲ್ಲಿ ಏನು ಸಂಪೂರ್ಣ ಈ ಖಗ್ರಾಸ ಚಂದ್ರಗ್ರಹಣ ಆಗ್ತಾ ಇರುತ್ತೆ, ಈ ಸಮಯದಲ್ಲಿ ತರ್ಪಣಗಳನ್ನ ಮಾಡೋದ್ರಿಂದ ನಮ್ಗೆ ಅನುಕೂಲಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದೆ. ಇನ್ನ ಶ್ರಾದ್ದ ಕರ್ಮ ವಿಚಾರ, ಸಾಮಾನ್ಯವಾಗಿ ನಾವು ನಾಳೆಯಿಂದ ಪಿತೃಪಕ್ಷಗಳು ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನೀವು ಶ್ರಾದ್ದ ಕರ್ಮಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೋಡಿದಾಗ, ಈ ಶ್ರಾದ್ದ ಕರ್ತವ್ಯಗಳು ಭಾದ್ರಪದ ಶುಕ್ಲ ಈ ಪೌರ್ಣಮಿಯ ಅಂದ್ರೆ ಪೌರ್ಣಮಿಯ ಮಾರನೇ ದಿನ ಅಂತಲೂ ಕೂಡ ಹೇಳ್ತಾರೆ. ಅಂದ್ರೆ ಇದು ಸೋಮವಾರ, ಭಾದ್ರಪದ ಕೃಷ್ಣ ಪ್ರಥಮ ದಿನ ಕೂಡ ನೀವು ಅವಶ್ಯಕವಾಗಿ ನೀವು ತರ್ಪಗಳನ್ನ ಅಂದ್ರೆ ಶ್ರಾದ್ದ ಕರ್ಮಗಳನ್ನ ಮಾಡ್ಕೊಳ್ಬಹುದು. ಕೆಲವರು ಪೌರ್ಣಮಿ ದಿನನೂ ಮಾಡ್ಕೊಳ್ತಾರೆ, ಆದ್ರೆ ಸೋಮವಾರದಿಂದ ಪ್ರಾರಂಭದು ಪ್ರಥಮ. ಯಾಕಂದ್ರೆ ಭಾದ್ರಪದ ಕೃಷ್ಣ ಪಕ್ಷ ಪ್ರಾರಂಭ ಆಗ್ತಾ ಇರುತ್ತೆ. ಈ ಕೃಷ್ಣ ಪಕ್ಷದಲ್ಲಿ ನಾವು 15 ದಿನಗಳ ಕಾಲ ಈ ಶ್ರಾದ್ದ ವಿಚಾರಗಳನ್ನು ಕೂಡ ನಾವು ಮಾಡ್ಕೊಳ್ಬಹುದು.